ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ ನಾವು 2 ಶ್ಲೋಕಗಳನ್ನು ತಿಳ್ಕೊಳ್ತಾ ಇದ್ವಿ. ಓದೋ ಭಾಗದಲ್ಲಿ ನಮಗೆ ಭಾಗವತದ ಈ ಶ್ಲೋಕಗಳಿಂದ ಗೊತ್ತಾಗೋ ಹಾಗೇನೆ ಭಗವಂತನ ಪ್ರಜ್ಞೆ ಇಟ್ಕೊಂಡು ನಾವು ಜೀವನವನ್ನು ನಡೆಸೋದಿದೆಯಲ್ಲ, ಇದು ತುಂಬ ಹಳೆಯದು. ಲಕ್ಷಾಂತರ ವರ್ಷಗಳ ಹಿಂದೆನೆ ಶಾಂತ ಮತ್ತು ಸಮೃದ್ಧ ವಾತಾವರಣದಲ್ಲಿ ಗೃಹಸ್ಥ ಜೀವನವನ್ನು ನಡೆಸುವಂಥ ಸದಾವಕಾಶ ಸ್ವಯಂಭುವ ಮನುಗೆ ಸಿಕ್ಕಿತ್ತು ಅಂತಂದಮೇಲೆ ನಾವು ಕೂಡ ಅದನ್ನು ಅಳವಡಿಸ್ಕೊಂಡು ಮಾಡ್ಬೋದು. ಅವನೇ ಮಾಡಿದ್ದಾನೆ. ಅವನೊಬ್ಬ ಸಾಮ್ರಾಟನಾಗಿದ್ದರೂ ಕೂಡ ಈ ರೀತಿಯ ಒಂದು ಜೀವನವನ್ನು ಅವನು ನಡೆಸ್ತಾ ಇದ್ದ. ನಾವು ಕೂಡ ನಡೆಸ್ಬೋದು ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ. ಈಗ ಇಲ್ಲಿ ಮುಂದುವರೆದು ಹೇಳ್ತಾರೆ, ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಹೇಳುವುದಾದರೆ ಪ್ರತಿಯೊಂದು ಅರಮನೆ ಅಥವಾ ಶ್ರೀಮಂತರ ಮನೆಗಳಲ್ಲಿ ಸುಂದರ ದೇವಾಲಯವೊಂದು ಇದ್ದೇ ಇರುತ್ತದೆ. ಆ ಮನೆ ಮಂದಿಯರೆಲ್ಲ ಬೆಳಗಿನ ಜಾವದಲ್ಲೆದ್ದು ಮಂಗಲಾರಾತ್ರಿಕ ಆಚರಣೆಯನ್ನು ನೋಡಲು ದೇವಾಲಯಕ್ಕೆ ತೆರಳುತ್ತಾರೆ. ಮಂಗಲಾರಾತ್ರಿಕ ಆಚರಣೆಯು ಬೆಳಗಿನ ಮೊದಲ ಪೂಜೆ. ಆ ರಾತ್ರಿಕ ಆಚರಣೆಯಲ್ಲಿ ವಿಗ್ರಹದ ಮುಂದೆ ಶಂಖ, ಹೂಗಳು ಮತ್ತು ಬೀಸಣಿಕೆ ಆಕಾರದಲ್ಲಿ ಮಂಡಲಾಕಾರವಾಗಿ ದೀಪವನ್ನು ಹೊತ್ತಿಸಿ ಇಡಲಾಗುತ್ತದೆ. ಭಗವಂತನು ಬೆಳಗಿನ ಜಾವದಲ್ಲಿ ಏಳಬೇಕಾಗುತ್ತದೆ. ಅಲ್ಪೋಪಹಾರವನ್ನು ಸ್ವೀಕರಿಸಿ ಭಕ್ತರಿಗೆ ಸಂದರ್ಶನ ನೀಡಬೇಕಾಗುತ್ತದೆ. ಆ ಬಳಿಕ ಭಕ್ತರು ಮನೆಗೆ ತೆರಳುತ್ತಾರೆ ಮತ್ತು ದೇವಾಲಯದಲ್ಲಿ ಭಗವಂತನ ಮಹಿಮೆಯನ್ನು ಹಾಡುತ್ತಾರೆ. ಸಾರ್ವಜನಿಕರು ಸಭೆ ಸೇರಲಿಕ್ಕಾಗಿಯೇ ದೇವಾಲಯಗಳು ಇರುತ್ತವೆ. ಅರಮನೆಯೊಳಗಿರುವ ದೇವಾಲಯಗಳು ವಿಶೇಷವಾಗಿ ರಾಜಕುಟುಂಬದವರಿಗಾಗಿಯೇ ಇರುತ್ತದೆ. ಆದರೆ ಈ ಅರಮನೆಯ ದೇವಾಲಯಗಳಲ್ಲಿ ಸಾರ್ವಜನಿಕರಿಗೂ ಸಂದರ್ಶನಕ್ಕೆ ಅವಕಾಶವಿದೆ. ಜೈಪುರದ ಅರಸನ ದೇವಾಲಯವು ಅರಮನೆಯೊಳಗೆ ಇದೆ, ಆದರೆ ಸಾರ್ವಜನಿಕರಿಗೂ ಅಲ್ಲಿ ಸಭೆ ಸೇರುವ ಅವಕಾಶವಿದೆ. ಅಲ್ಲಿಗೆ ಹೋದರೆ ಕೊನೆಯ ಪಕ್ಷ 500 ಭಕ್ತರು ಆ ದೇವಾಲಯದಲ್ಲಿ ಸದಾ ಕಲೆತಿರುವುದನ್ನು ಕಾಣಬಹುದು. ಮಂಗಲರಾತ್ರಿಕ ಆಚರಣೆಯ ಬಳಿಕ ಅವರೆಲ್ಲ ಒಟ್ಟಿಗೆ ಕುಳಿತು ಭಗವಂತನ ಮಹಿಮೆಯನ್ನು ಸಂಗೀತ ವಾದ್ಯಗಳೊಂದಿಗೆ ಹಾಡುವರು. ಹೀಗೆ ಜೀವನವನ್ನು ಆನಂದಿಸುವರು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲೀಗ ಮನೆ ಆಯಿತು ಅಂದರೆ ಅರಮನೆ ಒಳಗಡೆ ತನ್ನ ಜೀವನದಲ್ಲಿ ಹೇಗೆ ನಡ್ಕೊಳ್ತಾ ಇದ್ದಾನೆ, ಒಬ್ಬ ರಾಜ ಆಗಿರೋನು ಹೇಗೆ ನಡ್ಕೊಳ್ಬೇಕು ಅನ್ನೋದೆಲ್ಲ ಹೇಳಿದ್ರಲ್ಲ. ಈಗ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಪ್ರತಿಯೊಂದು ಅರಮನೆ ಆಗಿರ್ಬೋದು, ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳಲ್ಲಿ ಒಂದು ದೇವಸ್ಥಾನ ಅನ್ನೋದು ಇದ್ದೇ ಇರುತ್ತೆ. ಈಗ ದೇವರ ಮನೆ ಅಂತ ಇರುತ್ತಲ್ಲ ನಮ್ಮ ಮನೆಗಳಲ್ಲಿ ಚಿಕ್ಕದಾಗಿ, ಅದೇ ರೀತಿ ಅರಮನೆಗಳಾಗಿರ್ಬೋದು, ದೊಡ್ಡ ದೊಡ್ಡ ಮನೆಗಳಲ್ಲಿ ದೊಡ್ಡದಾಗಿ ಒಂದು ಸುಂದರವಾಗಿರುವಂಥ ಒಂದು ದೇವಾಲಯವನ್ನು ಕಟ್ಕೊಂಡಿರ್ತಾರೆ ಆ ಮನೆಯವರಿಗೆ ಅಂತಂದ್ಬಿಟ್ಟು. ಅವರೆಲ್ಲ ಏನು ಮಾಡ್ತಾರೆ, ಬೆಳಗ್ಗೆ ಎದ್ದಿದ ತಕ್ಷಣವೇ ಅವರವರ ರೂಮಿಂದ ಹೊರಗಡೆ ಬಂದು, ಅದು ಏನು ಬೆಳಗಿನ ಜಾವದಲ್ಲೇ ಎದ್ದು ಮಂಗಳಾರತಿಯನ್ನು ಆಚರಣೆಯನ್ನು ನೋಡೋದಕ್ಕೆ ಅಂತಲೇ ದೇವಸ್ಥಾನಕ್ಕೆ ಬರ್ತಾರೆ. ಅಂದರೆ ಅವ್ರ ಮನೆಯಲ್ಲೇ ಅಥವಾ ಅರಮನೆಯಲ್ಲೇ ಒಂದು ದೇವಸ್ಥಾನ ಅಂತ ಮಾಡ್ಕೊಂಡಿರ್ತಾರಲ್ಲ, ಅಲ್ಲಿ ಮನೆಯವರೆಲ್ಲ ಎದ್ದು ಬೆಳಗ್ಗಿನ ಜಾವನೇ ಒಂದಿಷ್ಟು ಟೈಮ್ ಅಂತ ಇರುತ್ತೆ, ಆ ಟೈಮಿಗೆ ಕರೆಕ್ಟಾಗಿ ಎಲ್ಲರೂ ಕೂಡ ಮಂಗಳಾರತಿಗೋಸ್ಕರ ಅಲ್ಲಿ ಬರ್ತಾರೆ. ಅದು ಬೆಳಗಿನ ಮೊದಲನೇ ಪೂಜೆ. ಆ ಒಂದು ಆಚರಣೆಯಲ್ಲಿ ವಿಗ್ರಹದ ಮುಂದೆ ಶಂಖ, ಹೂವು, ಬೀಸಣಿಕೆಯ ಆಕಾರದಲ್ಲಿ ಅಂದರೆ ಮಂಡಲಾಕಾರದಲ್ಲಿ ದೀಪವನ್ನು ಹೊತ್ತಿಸಿ ಇಟ್ಟಿರ್ತಾರೆ. ಅಂದರೆ ಬೆಳಗಿನ ಜಾವ ಭಗವಂತ ಎದ್ದು ಸ್ವಲ್ಪ ಉಪಹಾರವನ್ನು ಸ್ವೀಕಾರ ಮಾಡಿ ಭಕ್ತರಿಗೆ ದರ್ಶನ ಕೊಡಬೇಕು ಅನ್ನೋದು. ಆಮೇಲೆ ಭಗವಂತ ಆ ಭಕ್ತರೆಲ್ಲ ದರ್ಶನವನ್ನು ಆಮೇಲೆ ಭಕ್ತರು ಭಗವಂತನ ದರ್ಶನವನ್ನು ಮಾಡ್ಕೊಂಡು ಮತ್ತೆ ವಾಪಸ್ ಅವ್ರವ್ರ ಕೆಲಸಗಳಿಗೆ ಹೋಗ್ತಾರೆ. ಈ ರೀತಿ ಮತ್ತೆ ದೇವಸ್ಥಾನದಲ್ಲಿ ಭಗವಂತನ ಮಹಿಮೆಗಳನ್ನು ಕೂಡ ಹಾಡಿ ಹೊಗಳ್ತಾ ಇದ್ರು. ಈ ರೀತಿ ಎಲ್ಲರೂ ಬಂದು ಸೇರಲಿ ಅಂತಲೇ ದೇವಸ್ಥಾನಗಳು ಇರುತ್ತೆ. ಅರಮನೆಗಳಲ್ಲಿ ಒಂದೊಂದು ದೇವಸ್ಥಾನವನ್ನು ಕಟ್ಕೊಂಡಿರ್ತಾರಲ್ಲ, ಅದು ವಿಶೇಷವಾಗಿ ಆ ರಾಜ ಕುಟುಂಬದವರಿಗೆ ಅಂತಲೇ ಕಟ್ಸಿರ್ತಾರೆ. ಕೆಲವೊಂದು ಅರಮನೆಗಳಲ್ಲಿ ಇರುವಂಥ ದೇವಸ್ಥಾನಗಳಿಗೆ ಸಾರ್ವಜನಿಕರು ಕೂಡ ಬಂದು ಸಂದರ್ಶನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಕೆಲವೊಬ್ಬರು ಮಾತ್ರ ಅದಕ್ಕೆ ಅವಕಾಶ ಕೊಡ್ತಾರೆ, ಎಲ್ಲ ರಾಜರು ಅಲ್ಲ. ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಜೈಪುರದ ಅರಸ ಇದ್ದಾನಲ್ಲ, ಅವನ ಒಂದು ಅರಮನೆಯಲ್ಲೂ ಕೂಡ ದೇವಸ್ಥಾನ ಇದೆ. ಅಲ್ಲಿ ಸಾರ್ವಜನಿಕರಿಗೂ ಕೂಡ ಸಭೆ ಸೇರುವಂಥ ಒಂದು ಅವಕಾಶ ಇದೆ. ಅಲ್ಲಿ ಯಾವಾಗ ಹೋದರೂ ಕೂಡ ಕೊನೆ ಪಕ್ಷ 500 ಜನ ಭಕ್ತರು ಆ ದೇವಸ್ಥಾನದಲ್ಲಿ ಇರೋದನ್ನು ನಾವು ಕಾಣಬಹುದು ಅಂತ ಹೇಳ್ತಾ ಇದ್ದಾರೆ.
ಆಮೇಲೆ ಮಂಗಳಾರತಿ ಎಲ್ಲ ಮಾಡಿದ್ಮೇಲೆ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಕೂಡ ಭಗವಂತನ ಮಹಿಮೆಯನ್ನು ಸಂಗೀತ ವಾದ್ಯಗಳ ಜೊತೆ ಹಾಡ್ತಾ ಇದ್ರು. ಅಂದರೆ ಅರ್ಥ ಏನು, ಭಜನೆಗಳನ್ನು ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು. ಇದು ನಿಜವಾದ ಜೀವನ ಅಂತಂದರೆ ಭಗವಂತನನ್ನೇ ಬಿಟ್ಟು ನಾವು ಜೀವಿಸ್ತೀವಲ್ವ, ಅದು ಜೀವನ ಅಲ್ವೇ ಅಲ್ಲ. ಈಗ ನಾವು ಮಾಡ್ತಾ ಇರುವಂಥ ಬರೀ ದುಡಿಯೋದು 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 ಮತ್ತು ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದು, ಇದನ್ನು ಮಾಡ್ತಾ ಇದ್ದೀವಲ್ವ, ಇದು ನಿಜವಾಗ್ಲೂ ಜೀವನ ಅಲ್ವೇ ಅಲ್ಲ ಅಂತ ಅರ್ಥ. ಅಲ್ಲಿ ಭಗವಂತ ಇಲ್ಲವೇ ಇಲ್ಲ, ಭಗವಂತನ ಭಜನೆ ಇಲ್ಲ, ಭಗವಂತನ ನಾಮಸ್ಮರಣೆ ಇಲ್ಲ, ಭಗವಂತನ ವಿಚಾರಗಳನ್ನು ಕೇಳ್ತಾ ಇಲ್ಲ ನಾವು ಅಂತಂದರೆ ಅದು ನಿಜವಾಗ್ಲ ಜೀವನನೇ ಅಲ್ಲ. ಆ ಜೀವನದಲ್ಲಿ ಆನಂದ ಅನ್ನೋದು ಕೂಡ ಇರೋದಿಲ್ಲ. ಶ್ರೀಮಂತ ಕುಟುಂಬಗಳ ದೇವಾಲಯ ಪೂಜೆಯನ್ನು ಭಗವದ್ಗೀತೆಯಲ್ಲೂ ಉಲ್ಲೇಖಿಸಲಾಗಿದೆ. ಅಲ್ಲಿ ಹೀಗೆ ಹೇಳಲಾಗಿದೆ, ಈ ಜೀವನದಲ್ಲಿ ಭಕ್ತಿ ಯೋಗ ತತ್ವಗಳಲ್ಲಿ ಯಶಸ್ಸನ್ನು ಸಾಧಿಸಲು ಅಶಕ್ತರಾದವರಿಗೆ ಮುಂದಿನ ಜನ್ಮದಲ್ಲಿ ಶ್ರೀಮಂತರ ಕುಟುಂಬದಲ್ಲಿ ಅಥವಾ ರಾಜಕುಲದಲ್ಲಿ ಅಥವಾ ವಿದ್ವಾಂಸರಾದ ಬ್ರಾಹ್ಮಣರ ಇಲ್ಲವೇ ಭಕ್ತರ ಕುಟುಂಬದಲ್ಲಿ ಜನ್ಮ ಪಡೆಯುವ ಅವಕಾಶವನ್ನು ಕೊಡಲಾಗಿದೆ. ಈ ಕುಟುಂಬಗಳಲ್ಲಿ ಜನ್ಮ ಪಡೆಯುವ ಸದವಕಾಶವನ್ನು ಪಡೆದವನು ಕಷ್ಟವಿಲ್ಲದೆ ಕೃಷ್ಣ ಪ್ರಜ್ಞಾ ವಾತಾವರಣದ ಸೌಲಭ್ಯಗಳನ್ನು ಪಡೆಯಬಹುದು. ಆ ಕೃಷ್ಣ ವಾತಾವರಣದಲ್ಲಿ ಹುಟ್ಟಿದ ಮಗು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು ನಿಶ್ಚಿತ. ಹೋದ ಜನ್ಮದಲ್ಲಿ ಪಡೆಯಲು ಅಶಕ್ಯವಾದ ಪರಿಪೂರ್ಣತೆಯನ್ನು ಈ ಜನ್ಮದಲ್ಲಿ ಮತ್ತೆ ನೀಡಲಾಗಿದೆ. ಈಗ ತಪ್ಪದೆ ತನ್ನನ್ನು ಪರಿಪೂರ್ಣನಾಗಿಸಿಕೊಳ್ಳಬಹುದು. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಶ್ರೀಮಂತ ಕುಟುಂಬಗಳ ದೇವಾಲಯ ಪೂಜೆಯನ್ನು ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾರೆ. ಅಂದರೆ ಶ್ರೀಮಂತ ಕುಟುಂಬಗಳಲ್ಲಿ ಹುಟ್ಟಿರೋರು ಆಟೋಮೆಟಿಕ್ಕಾಗಿ ಅವರು ಜೀವನದಲ್ಲಿ ಎಲ್ಲ ಅನುಕೂಲ ಇರುತ್ತಲ್ವ, ಸೊ ಅವ್ರ ಗಮನ ಈಗ ಭಗವಂತನ ಕಡೆಗೆ ಹೋಗೇ ಹೋಗುತ್ತೆ. ಈಗ ಬಡ ಕುಟುಂಬದಲ್ಲಿ ಹುಟ್ಟಿದವ್ರಿಗೆ ಏನಾಗುತ್ತೆ ಅಂತಂದರೆ, ತನ್ನ ಜೀವನ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ, ತನ್ನ ಕುಟುಂಬವನ್ನು ಸಾಕೋದು ಮತ್ತು ಅದಕ್ಕೆ ಬೇಕಾಗಿರುವಂಥ ದುಡಿಮೆಯನ್ನು ದುಡ್ಕೊಳ್ಳೋದಕ್ಕೆ ಅವನಿಗೆ ಸಮಯ ಇರೋದಿಲ್ಲ. ಆ ಸಮಯದಲ್ಲಿ ಅವನು ಭಗವಂತನ ವಿಚಾರಗಳಲ್ಲಿ ಮುಳುಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆಗೋದಿಲ್ಲ ಅಂತಲ್ಲ, ಆದರೆ ಅವನ ಗಮನ ಎಲ್ಲ ಕುಟುಂಬ ನಿರ್ವಹಣೆ ಮಾಡೋ ಕಡೆ ಇರುತ್ತೆ. ಸೊ ಅದಕ್ಕೋಸ್ಕರನೇ ಭಗವಂತನೇ ಹೇಳಿದ್ದಾನೆ ಏನು ಅಂತಂದರೆ, ಯಾರು ಭಕ್ತಿ ಯೋಗ ತತ್ವಗಳಲ್ಲಿ ಮುಳುಗಿರ್ತಾರೆ ಬಟ್ ಅದನ್ನು ಕಂಪ್ಲೀಟ್ ಮಾಡೋದಕ್ಕಾಗಿರೋದಿಲ್ಲ, ಎಲ್ಲೋ ಒಂದು ಮಾಡ್ತಾ ಮಾಡ್ತಾ ಅವರು ಸತ್ತು ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ, ಆ ಒಂದು ಯಶಸ್ಸನ್ನು ಸಾಧಿಸೋದಕ್ಕೆ ಆಗದೇ ಇರುವಂಥವ್ರು ಅವರು ಮುಂದಿನ ಜನ್ಮದಲ್ಲಿ ಏನು ಮಾಡ್ತಾರೆ, ಈ ಪ್ರಶ್ನೆ ಅಲ್ಲಿ ಬರುತ್ತೆ. ಭಕ್ತಿ ಮಾಡ್ತಾ ಮಾಡ್ತಾ ಅರ್ಧದಲ್ಲೇ ನಮಗೇನೋ ಆಗ್ಬಿಟ್ರೆ ಅವಾಗ ಏನಾಗುತ್ತೆ ಅಂತ ಕೇಳ್ತಾನೆ ಅರ್ಜುನ. ಅವಾಗ ಈ ಉತ್ತರ ಕೊಡ್ತಾನೆ ಭಗವಂತ. ಅಂದರೆ ಒಂದು ಸರಿ ಭಕ್ತಿಯನ್ನು ಸ್ಟಾರ್ಟ್ ಮಾಡಿದ್ರಿ, ಅದರಲ್ಲಿ ನೀವು ಎಂಟ್ರಾದ್ರಿ ಅಂತಂದರೆ ಅಲ್ಲಿಂದ ನಿಮಗೆ ಕೆಳಗಡೆ ಬರುವಂಥ ಒಂದು ಪ್ರಮೇಯನೇ ಬರೋದಿಲ್ಲ. ಯಾಕೆ ಅಂತಂದರೆ ಸಾಧನೆ ಮಾಡ್ತಾ ಮಾಡ್ತಾ ಸತ್ರಿ ಅಂದರೆ ಮುಂದಿನ ಜನ್ಮದಲ್ಲಿ ಶ್ರೀಮಂತರ ಕುಟುಂಬದಲ್ಲಿ ಅಥವಾ ರಾಜಕುಲದಲ್ಲಿ ಅಥವಾ ವಿದ್ವಾಂಸರಾಗಿರುವಂಥ ಬ್ರಾಹ್ಮಣರ ಕುಟುಂಬದಲ್ಲಿ ಜನ್ಮ ತಗೊಳ್ಳುವಂಥ ಅವಕಾಶವನ್ನು ಕೊಡ್ತೀನಿ ಅಂತ ಭಗವಂತ ಹೇಳಿದ್ದಾನೆ. ಆಯಿತಾ. ಯಾಕೆ ಶ್ರೀಮಂತರ ಮನೆಯಲ್ಲಿ ಅಂತಂದರೆ ಅವನಿಗೆ ಎಲ್ಲ ರೀತಿಯ ಅನುಕೂಲಗಳಿರುತ್ತೆ. ಅವನು ದುಡಿಬೇಕು ಅಂತೇನಿಲ್ಲ, ಹೊಟ್ಟೆ ಬಟ್ಟೆ ಎಲ್ಲದಕ್ಕೂ ಅವನಿಗೆ ಅನುಕೂಲ ಇರುತ್ತೆ. ಅವನು ಆಗ ಈ ಒಂದು ಸಾಧನೆಯ ಕಡೆ ಅವನು ಮನಸ್ಸು ಮಾಡ್ಬೋದು. ಅವನಿಗೆ ಬೇರೆ ದುಡಿಯುವಂಥ ಕೆಲಸ ಅಷ್ಟೊಂದು ಇರೋದಿಲ್ಲ ಅಲ್ವಾ. ಆವಾಗ ಅವನು ಆಧ್ಯಾತ್ಮಿಕ ಚಿಂತನೆ ಮಾಡೋದಕ್ಕೆ ಅವನಿಗೆ ಅವಕಾಶ ಇರುತ್ತೆ. ಆದರೆ ಅದನ್ನು ನಾವು ಹೇಗೆ ತೊಗೊಳ್ತೀವಿ, ಅದು ಶ್ರೀಮಂತರ ಮನೇಲಿ ಹುಟ್ಬಿಟ್ಟಿದ್ದೀನಿ ಅಂತ ಬರೀ ನಾವು ತಿಂದು ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಂಡು ಮಜಾ ಮಾಡಿಕೊಂಡು ಆ ರೀತಿ ಕಾಲ ಕಳೆಯೋದಲ್ಲ. ಯಾರು ಆ ರೀತಿ ಸಾಧನೆ ಮಾಡ್ತಾ ಮಾಡ್ತಾ ಸತ್ತಿರ್ತಾನೋ ಅವನಿಗೆ ಭಗವಂತ ಒಂದು ಚಾನ್ಸ್ ಕೊಡ್ತಾನೆ. ನೀನು ಹೊಟ್ಟೆ ಬಟ್ಟೆಗೋಸ್ಕರ ಕಷ್ಟಪಟ್ಕೊಂಡಿರ್ಬೇಕಾಗಿಲ್ಲ, ಶ್ರೀಮಂತರ ಮನೆಯಲ್ಲಿ ನಿನ್ನನ್ನು ಹುಟ್ಟಿಸ್ತೀನಿ, ನೀನು ಸಾಧನೆ ಕಡೆ ಗಮನ ಕೊಡು ಅಂತಂದ್ಬಿಟ್ಟು. ಇನ್ನು ರಾಜಕುಲದಲ್ಲಿ ಹುಟ್ಟಿದ್ರೆ ಅಂತೂ ಹೇಳೋ ಮಾತೇ ಇಲ್ಲ, ಅವನಿಗೆ ಬೇಕಾದಷ್ಟು ಸೌಕರ್ಯಗಳಿರುತ್ತೆ, ಅಲ್ಲೂ ಕೂಡ ಅವನು ಭಕ್ತಿಯನ್ನು ಅವನು ಸಾಧನೆ ಮಾಡ್ಕೋಬೋದು. ಇನ್ನು ವಿದ್ವಾಂಸರಾದ ಬ್ರಾಹ್ಮಣರ ಕುಟುಂಬದಲ್ಲಿ ನೋಡಿ ತುಂಬ ತಿಳುವಳಿಕೆ ಇರುತ್ತಲ್ಲ, ಅಂಥ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿದ್ರೆ ಸ್ಟಾರ್ಟಿಂಗಿಂದಾನೇ ನಮಗೆ ಭಗವಂತನ ವಿಚಾರಗಳು ಕಿವಿಗೆ ಬೀಳ್ತಾ ಇರುತ್ತೆ. ಮನೇಲಿ ಅದೇ ಆಚರಣೆಗಳು ಮಾಡ್ತಾ ಇರ್ತಾರೆ, ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಸೊ ಅಲ್ಲಿ ಒಂದು ವಾತಾವರಣನೇ ಸೃಷ್ಟಿಯಾಗಿರುತ್ತೆ ಭಗವಂತನ ವಿಚಾರಗಳನ್ನು ಕೇಳೋದು, ಹೇಳೋದು, ಮಾತಾಡೋದು, ನಡ್ಕೊಳ್ಳೋದು ಎಲ್ಲ. ಆಗ ಆಟೋಮೆಟಿಕ್ಕಾಗಿ ಆ ಮಗುವಿನಲ್ಲಿ ಆ ಒಂದು ಭಗವಂತನ ಭಕ್ತಿ ಅನ್ನೋದು ಬಂದುಬಿಡುತ್ತೆ.
ಸೊ ಈ ರೀತಿಯ ಕುಟುಂಬಗಳಲ್ಲಿ ಜನ್ಮ ಪಡೆಯುವಂತಹ ಸದಾವಕಾಶವನ್ನು ಪಡೆದಿರುವಂಥವನು ಕಷ್ಟನೇ ಇಲ್ಲದೆ ಭಗವಂತನ ಪ್ರಜ್ಞೆಯ ವಾತಾವರಣದ ಸೌಲಭ್ಯವನ್ನ ಸುಲಭವಾಗಿ ಅವನು ಪಡ್ಕೋಬಹುದು. ಆ ಒಂದು ವಾತಾವರಣದಲ್ಲಿ ಹುಟ್ಟಿದಂತಹ ಮಗು ಆ ಭಗವಂತನ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಳೋದಂತೂ ಖಂಡಿತ. ಹೋದ ಜನ್ಮದಲ್ಲಿ ಏನನ್ನ ಪಡೆಯೋದಕ್ಕೆ ಅವನಿಗೆ ಆಗಿರೋದಿಲ್ವೋ ಅಂಥ ಒಂದು ಪರಿಪೂರ್ಣತೆಯನ್ನ ಈ ಜನ್ಮದಲ್ಲಿ ಭಗವಂತ ಮತ್ತೆ ಒಂದು ಚಾನ್ಸ್ ಕೊಟ್ಟಿರ್ತಾನೆ. ಈಗ ಎಕ್ಸಾಂಪಲ್ಗೆ ನಮ್ಮನ್ನೇ ತಗೊಂಡಾಗ ಎಷ್ಟೋ ಜನ ಇದ್ದಾರೆ ನಮ್ಮ ಮನೆಯಲ್ಲಾಗಿರ್ಬೋದು, ಹೊರಗಡೆ ನಮಗೆ ಗೊತ್ತಿರೋರಾಗಿರ್ಬೋದು, ಬೆಳಗ್ಗೆನೆ ಎದ್ದು ಭಾಗವತವನ್ನ ಯಾರು ಕೇಳ್ತಾರೆ ಅಲ್ವಾ? ಆದ್ರೆ ನಮಗಂಥ ಒಂದು ಅನುಕೂಲ ಸಿಕ್ಕಿದೆ, ಆ ರೀತಿಯ ಒಂದು ಸೌಕರ್ಯ ಸಿಕ್ಕಿದೆ ಅಂತಂದ್ರೆ ನಾವು ಹೋದ ಜನ್ಮದಲ್ಲಿ ಏನೋ ಸಾಧನೆ ಮಾಡಿ ಅರ್ಧದಲ್ಲಿ ಬಿಟ್ಟಿರ್ತೀವಿ. ಅಲ್ಲಿಂದ ನಮಗೆ ಇಲ್ಲಿಗೆ ಈ ರೀತಿಯ ಒಂದು ಮನೆ ಕೊಟ್ಟಿರ್ತಾನೆ, ಈ ರೀತಿಯ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿಕೊಟ್ಟಿರ್ತಾನೆ, ಈ ರೀತಿ ಕೇಳುವಂಥ ಒಂದು ಅವಕಾಶವನ್ನ ಕೊಟ್ಟಿದ್ದಾನೆ. ಆ ಅವಕಾಶವನ್ನ ನಾವು ಉಪಯೋಗ ಮಾಡ್ಕೊಳ್ಬೇಕು. ನಮಗೆ ಭಗವಂತ ಮತ್ತೆ ಒಂದು ಚಾನ್ಸ್ ಕೊಟ್ಟಿದ್ದಾನೆ. ಈ ಭಗವಂತನ ವಿಚಾರಗಳನ್ನ ಪ್ರತಿನಿತ್ಯ ನೋಡಿ ನಾವು 3 ಸಮಯದಲ್ಲೂ ಅಂದ್ರೆ ಬೆಳಗ್ಗೆ, ಮಧ್ಯಾಹ್ನ ಅಥವಾ ಸಾಯಂಕಾಲ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, 3 ಹೊತ್ತಿನಲ್ಲೂ ನಾವು ಕೇಳ್ಬೋದು. ಮತ್ತೆ ನಮ್ಗೆ ಆ ರೀತಿಯ ಒಂದು ಆಸಕ್ತಿ ಮತ್ತು ಆ ರೀತಿಯ ಒಂದು ಎಲ್ಲ ಸೌಕರ್ಯ ಕೂಡ ಇದೆ. ನಮಗೆ ಪುಸ್ತಕ ಇದೆ, ಆಮೇಲೆ ಕೇಳೋದಕ್ಕೆ ಮೊಬೈಲ್ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಳೋರಿದ್ದಾರೆ ಅಲ್ವಾ? ಈ ರೀತಿಯ ಎಲ್ಲ ಅನುಕೂಲ ಸಿಕ್ಕಿದೆ ಅಂತಂದರೆ ನಿಜವಾಗ್ಲೂ ಅದು ನಮ್ಮ ಪುಣ್ಯನೇ. ಮತ್ತೆ ಭಗವಂತ ನಮಗೊಂದು ಚಾನ್ಸ್ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಅದನ್ನು ಸದುಪಯೋಗ ಪಡಿಸ್ಕೊಂಡು ಯಾವತ್ತೂ ನಾವು ಅದನ್ನು ತಪ್ಪದೆ ಅದನ್ನು ಅನುಸರಣೆ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು. ಕೊಟ್ಟಿರೋದನ್ನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ನಮ್ಮನ್ನು ನಾವು ಪರಿಪೂರ್ಣರನ್ನಾಗಿ ಮಾಡ್ಕೊಳ್ಳೋ ಕಡೆ ನಾವು ಪ್ರಯತ್ನ ಮಾಡಬೇಕು. ಇದನ್ನು ಈ ರೀತಿ ಅರ್ಥ ಮಾಡ್ಕೋಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.